ಏನಮ್ಮ ಏನೋ ಚೆಕ್ಕು ಅಂತ ಮಾತಾಡ್ತಾ ಇದ್ದೀರಲ್ಲ, ಇದರಲ್ಲಿ ಯಾವುದೋ ಚೆಕ್ ಹರಿದು ಬಿದ್ದಿರೋ ಹಾಗಿದೆ ನೋಡಿ. ಅದೇ ಚೆಕ್ಕು ನೋಡಿಯತ್ತೆ ಹೇಗೆ ಹರಿದು ಚಿಂದಿ ಮಾಡಿದ್ದಾರೆ ಅಂತ. ಏ ಯಶೋಧ, ಯಾರು ರೂಮಿನ ಡಸ್ಟ್ಬಿನ್ ಇದು? ನಿನಗೆ ಕೇಳ್ತಾ ಇರೋದು, ಇದು ಯಾರು ರೂಮಿನ ಡಸ್ಟ್ಬಿನ್ ಅಂತ? ಇದು ಕನಕಮ್ಮ ರೂಮಲ್ಲಿತ್ತು. ಏನೇ ಇದು? ಎಲ್ಲರ ಎದುರುಗಡೆ ಚೆಕ್ ಕೊಟ್ಟು ಹಿಂದಿನಿಂದ ಬಂದು ಹರಿದಾಕಿದ್ಯಾ? ಯಾಕೆ ನಿನಗಷ್ಟೊಂದು ದ್ವೇಷ? ಅಯ್ಯೋ ಇಲ್ಲ ಪ್ರಿಯಾ, ನಾನು ಚೆಕ್ಕನ್ನು ಹರಿದಾಕಿಲ್ಲ. ನೀನ್ ಹರಿದಾಕ್ದೆ? ನಿನ್ ರೂಮಲ್ಲಿರೋ ಡಸ್ಟ್ಬಿನ್ ಅಲ್ಲಿ ಹೇಗೆ ಬಂತು ಈ ಚೂರುಗಳು? ಅಯ್ಯೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಪ್ರಿಯಾ, ನಾನೇ ಚೆಕ್ ಕೊಡ್ಸಿ ನಾನೇ ಯಾಕೆ ಹರಿದಾಕ್ತೀನಿ? ಓಹೋ, ನೋಡೋರ್ ಕಣ್ಣಿಗೆ ನೀನ್ ದೊಡ್ಡ ಮನುಷ್ಯಳು. ಶಿಬಿ ಚಕ್ರವರ್ತಿ ಮೊಮ್ಮಗಳಂತ ತೋರ್ಸ್ಕೊಳಕ್ಕೆ. ಆದ್ರೆ ಹೊಟ್ಟೆ ಉರಿ ಬಿಡ್ಬೇಕಲ್ಲ. ಕೊಳ್ಳಿ ತರ ಬಂದು ಚೆಕ್ ಹರಿದಾಕಿದ್ಯಾ? ಈ ತರ ಕೆಲಸ ಮಾಡಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಪ್ರಿಯಾ, ಏನೇನೋ ಮಾತಾಡ್ಬೇಡ. ಕನಕ ಅಂತ ಕೆಲಸ ಮಾಡಿರಲ್ಲ. ಮತ್ತೆ ಈ ಮನೆಯಲ್ಲಿ ದೆವ್ವ ಇದ್ಯಾ? ಚೆಕ್ ತಗೊಂಡೋಗಿ ಹರಿದು ರೂಮಲ್ಲಿ ಹಾಕೋಕೆ? ಯಾರು ಏನೇ ಹೇಳಿ, ಇದು ಇವಳದೇ ಕೆಲ್ಸ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರು ಅನ್ನೋ ಜಾತಿ ಇವಳು. ಯಾರ್ದೋ ದುಡ್ಡು ಕೊಡೋಕ್ ಹೀಗೆ. ಇನ್ನೇನಾದ್ರೂ ಇವಳದೇ ದುಡ್ಡಾಗಿದ್ದಿದ್ರೆ ನಮ್ಮನ್ ಮನೆಯಿಂದ ಓಡಿಸ್ಬಿಡ್ತಿದ್ಲೋ ಏನೋ. ಅದನ್ನು ಮಾಡಿದ್ಲು. ನೇರವಾಗಂತೂ ಓಡ್ಸೋಕಾಗ್ಲಿಲ್ಲ. ಅದಕ್ಕೆ ಹೀಗೆಲ್ಲ ಕಿರುಕುಳ ಕೊಟ್ಟು ಓಡಿಸೋ ಪ್ಲಾನ್ ಇದು. ಅಯ್ಯೋ ಇಲ್ಲ ಪ್ರಿಯಾ, ದೇವ್ರಾಣೆಗೂ ನಾನು ರೂಮಿಗೆ ಬಂದಿಲ್ಲ, ಚೆಕ್ಕು ಹರಿದಾಕಿಲ್ಲ. ನೀನ್ ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ಏಯ್, ದನ ತಿನ್ನೋನಿಗೆ ಗೊಬ್ಬರ ದಾಣೆ ಅನ್ನೋ ಹಾಗೆ ನಿನಗೆ ದೇವರಾಣೆ ಬೇರೆ ಕೇಳು. ನೀನಲ್ದೆ ಇನ್ಯಾರೇ ಚೆಕ್ ಹರಿದಾಕೋದಿಕ್ ಸಾಧ್ಯ? ಖಂಡಿತ ಕನಕ ಅಂತ ಕೆಲಸ ಮಾಡಿರಲ್ಲ. ಒಂದ್ ವೇಳೆ ಮಾಡಿದ್ರು ಅವಳು ಪ್ರಜ್ಞೆ ಇಲ್ಲದೆ ಮಾಡಿರ್ತಾಳೆ. ಏನ್ ಮಾಡೋದು? ಇತ್ತೀಚೆಗೆ ಅವಳಿಗೆ ಏನ್ ಮಾಡ್ತಾ ಇದ್ದೀನಿ ಅಂತಾನೆ ಗೊತ್ತಿಲ್ಲ. ದೇವ್ರ ಅವಳಿಗೆ ಅಂತ ರೋಗ ಕೊಟ್ಟಿದ್ದಾನೆ. ನೋಡು, ನಾನು ಅವಿಗೆ ಹೇಳಿ ಇನ್ನೊಂದು ಚೆಕ್ ಬರ್ಸ್ಕೊಡ್ತೀನಿ. ನೀನ್ ಸುಮ್ಮನೆ ರಂಪ ರಾಮಾಯಣ ಮಾಡ್ಬೇಡ. ನಡಿ. ಬರ್ತಾ ಇದ್ಯಾ? ಕನಕ ಎಲ್ಲೇ? ಕನಕನ ಊಟ ಕರಿಯೋ. ಆಗ್ಲೇ ಗಂಜಿ ಕೊಡುದ್ಲಂತಲ್ಲ. ಗಂಜಿನ? ಯಾವಾಗ? ಚಿತ್ರಾನ್ನ ಗಂಜಿ ಮಾಡಿ ತಗೊಂಡೋಗಿ ಕೊಟ್ಲಂತ. ನಾನು ಯಾವಾಗ ಗಂಜಿ ಮಾಡ್ದೆ? ಕಟ್ಕನ್ ಗಂಡನ್ಗೆ ಒಂದ್ ಲೋಟ ಕಾಫಿ ಮಾಡ್ಕೊಡೋದ್ ಕಷ್ಟ ಇವಳು. ಇನ್ನು ಕನಕನ್ಗೆ ಒಂದ್ ಲೋಟ ಗಂಜಿ ಮಾಡ್ಕೊಡ್ತಾಳ ಇವಳು. ನಿನಗೆಲ್ಲ ಭ್ರಮೆ ಅಷ್ಟೇ ಕಣ. ಮತ್ತೆ ಕನಕ ಹಾಗಂತ ಹೇಳಿದ್ನಲ್ಲ. ಗಂಜಿನೂ ಮಾಡಿಲ್ಲ, ನಾನು ತಗೊಂಡೋಗಿ ರೂಮ್ಗೂ ಕೊಟ್ಟಿಲ್ಲ, ಹಾಗಂತ ನಾನೇ ಹೇಳ್ತಿದ್ದೀನಲ್ಲ.
ಮತ್ತೆ ಅತಿಯಾಗಿ ಸುಳ್ಳು ಹೇಳ್ತಾರೆ? ರೀ ಸುಮ್ಮನೆ ಇರ್ರಿ, ನಿಮ್ಗೆ ಯಾಕದೆಲ್ಲ? ಚಿತ್ರ ಅವ್ರು ಹೇಳ್ತಾ ಇಲ್ವಾ ಗಂಜಿ ಮಾಡ್ಕೊಟ್ಟಿಲ್ಲ ಅಂತ? ಅವಿ ಸುಮ್ಮನೆ ಈ ಚರ್ಚೆ ಎಲ್ಲ ಯಾಕೆ? ಕನಕನ್ ಕರ್ಕೊಂಡ್ ಬಾ, ಒಂದು ತುತ್ತು ಊಟ ಮಾಡ್ಕೊಂಡು ಹೋಗಿ. ಸರಿ ಬಾ ಕನಕ. ರೀ ನನ್ನ ಮಾತು ಕೇಳಿ, ನಾನು ನಿಜವಾಗ್ಲೂ ಗಂಜಿ ಕುಡ್ತಿದ್ದೀನಿ. ಇವರೆಲ್ಲ ಸುಳ್ಳು ಹೇಳ್ತಾರ ಹಾಗಾದ್ರೆ? ಬಾ ಕನಕ, ಕುತ್ಕೋ, ಸ್ವಲ್ಪ ಊಟ ಮಾಡುವಂತೆ ಬಾ. ರೀ ನಾನು ಗಂಜಿ ಕುಡ್ತಿದ್ದೀನಿ, ನನಗೇನು ಸೇರಲ್ಲ. ಗಂಜಿ ಕುಡಿದಿದ್ಯಾ? ಯಾರು ಮಾಡಿಕೊಟ್ರು? ಅತ್ತೆ ಚಿತ್ರನೇ ಮಾಡಿ ರೂಮಿಗೆ ತಂದು ಕುಡ್ಸಿದ್ರಲ್ಲ. ನಾನು ಯಾವಾಗ ತಂದ್ಕೊಟ್ಟೆ ಕನಕ? ಕನ್ಸೇನಾದ್ರೂ ಬಿತ್ತ ಹೇಗೆ? ಇಲ್ಲ, ನಾನು ಮಲಗಿದ್ದೆ, ನೀವೇ ಎಬ್ಸಿ ಗಂಜಿ ಕುಡ್ಸಿದ್ರಲ್ಲ. ಕನಕ ನೀನ್ ಗಂಜಿ ಕುಡ್ದಿಲ್ಲ, ಸುಮ್ಮನೆ ಊಟ ಮಾಡು. ಕನಕ, ಅಮ್ಮ ಹೇಳ್ತಿದ್ದಾರೆ, ಅವ್ರ ಮಾತ್ಕಾದ್ರೂ ಬೆಲೆ ಕೊಡೋದು ಬೇಡವಾ? ಅವ್ರಿಗೆ ಬೇಡ ಅಂದ್ಮೇಲೆ ಯಾಕೆ ಬಲವಂತ ಮಾಡ್ತೀರಾ? ರೀ ಜ್ವರದಿಂದ ನರಳ್ತಾ ಇದ್ದಾಳೆ, ಗಂಜಿನೂ ಕುಡ್ದಿಲ್ಲ, ಊಟ ಮಾಡಿಲ್ಲ ಅಂದ್ರೆ ಸುಸ್ತಾಗಲ್ವಾ? ಊಟ ಮಾಡು ಅನ್ನೋದು ಒಂದ್ ಹಿಂಸೆ ಅಂತ ಯಾಕೆ ಅನ್ಕೋಬೇಕು? ಇವಳು ಒಳ್ಳೇದಕ್ಕೆ ತಾನೇ ನಾವು ಹೇಳ್ತಾ ಇರೋದು. ಕನಕ, ಊಟ ಮಾಡಕ್ಕೆ ಎಷ್ಟೊಂದು ಹೇಳಿಸ್ಕೋಬೇಕಾ? ಹೇಳಿ, ನಾನೇ ಊಟ ಮಾಡಿಸ್ತೀನಿ, ಊಟ ಮಾಡಿ. ಅಯ್ಯೋ ನನಗೆ ಬೇಡ ರೀ. ನೋಡು ಕನಕ, ನನ್ನ ಮೇಲೆ ನಿನಗೆ ಪ್ರೀತಿ ಗೌರವ ಅನ್ನೋದಿದ್ರೆ ಊಟ ಮಾಡಬೇಕು. ಕನಕ, ಊಟ ಮಾಡಕ್ಕೆ ಎಂತ ಸಂಕೋಚನಮ್ಮ? ಇವತ್ತೇನು ಹೊಸ್ದಾಗ ಊಟ ಮಾಡ್ತಿದ್ಯಾ? ಅಣ್ಣ, ಇಲ್ಲೆಲ್ಲರ ಮುಂದೆ ಕೂತ್ಕೊಂಡು ಊಟ ಮಾಡಕ್ಕೆ ಮುಖ ಇಲ್ವಲ್ಲ, ಅದಕ್ಕೆ ಹಾಗೆ ಹೇಳ್ತಿದ್ದಾಳೆ. ಪ್ರಿಯಾ, ಮುಖ ಇಲ್ದಂಥದ್ದು ಕನಕ ಏನ್ ಮಾಡಿದಾಳೆ? ಪ್ರಿಯಾ, ನೀನ್ ಸುಮ್ಮನೆ ಊಟ ಮಾಡು. ನೀನ್ ಯಾಕೆ ಇದ್ರಲ್ಲಿ ತಲೆ ಹಾಕ್ತೀಯಾ? ರೀ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮನೆಯವ್ರಿಗೆಲ್ಲರಿಗೂ ಗೊತ್ತಿರೋ ವಿಷಯನೇ ತಾನೆ, ಅದನ್ನ ಮಾವನಿಂದ ಯಾಕೆ ಮುಚ್ಚಿಡ್ಬೇಕು? ಏನದು? ಏನಂತ ಅಪರಾಧ ಮಾಡಿದಾಳೆ ಕನಕ? ಪ್ರಿಯಾ, ನೀನ್ ಸುಮ್ಮನೆ ಊಟ ಮಾಡ್ತೀಯೋ ಇಲ್ವೋ? ರೀ ಸ್ವಲ್ಪ ಸುಮ್ಮನೆ ಇರಿ. ಕನಕ ಎಂತ ತಪ್ಪು ಮಾಡಿದಾಳೆ ಅಂತ ಮಾವನ್ಗೂ ಗೊತ್ತಾಗ್ಲಿ. ಮಾವ, ರಾತ್ರಿ ನೀವು ಚೆಕ್ ಕೊಟ್ಟಿದ್ರಲ್ಲ, ಆ ಚೆಕ್ಕನ್ನ ಕನಕ ಹರಿದು ಚಿಂದಿ ಮಾಡಿ ಬುಟ್ಟಿಗೆ ಹಾಕಿದಾಳೆ. ಪ್ರಿಯಾ, ಏನ್ ಹೇಳ್ತಿದ್ದ ನೀನು? ಕನಕ ಚೆಕ್ ಹರಿದಾಕಿದಾಳ? ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಮಾವ, ಅದನ್ನ ನೀವು ಕನಕನ್ ಕೇಳ್ಬೇಕು, ನನ್ ತಲೆ ನೆಟ್ಟುಗಿದೆ. ಹೌದಳು, ಪ್ರಿಯಾ ಹೇಳ್ತಾ ಇರೋದು ನಿಜ. ಕನಕ ಚೆಕ್ ಹರಿದಾಕಿದಾಳೆ, ಆದ್ರೆ ಅವಳ ಸಮಸ್ಯೆ ಏನು ಅಂತ ನಿಂಗೆ ಗೊತ್ತಲ್ವಾ? ಅವಳಿಗೆ ಗೊತ್ತಿಲ್ದೇನೆ ಏನೇನೋ ಮಾಡ್ತಾ ಇರ್ತಾಳೆ. ಇದು ಹಾಗೇನೆ, ಅವಳೇನು ಬೇಕು ಅಂತ ಮಾಡಿಲ್ಲ.
ಗಂಜಿ ಕುಡಿ. ನನ್ಗೇನು ಬೇಡ. ಹಾಗಂದ್ರೆ ಆಗತ್ತಾ? ಮಧ್ಯಾಹ್ನನೂ ಸರಿಯಾಗಿ ಊಟ ಮಾಡಿಲ್ಲ. ಹೇಳು. ನನಗೆ ಬೇಡ, ನಂಗೇನು ಸೇರಲ್ಲ. ಸೇರಲ್ಲ ಅಂತ ಸುಮ್ಮನೆ ಮಲಗ್ಬಿಟ್ರೆ ಸುಸ್ತಾಗತ್ತೆ. ಸ್ವಲ್ಪನಾದ್ರೂ ಕುಡಿ. ತಗೋ, ಹೇಳು ಮೇಲೆ. ನನಗೆ ನಿಜವಾಗ್ಲೂ ಸೇರಲ್ಲ. ಯಾಕೆ ಬಲವಂತ ಮಾಡ್ತಿದ್ದೀರಾ? ಔಷಧಿ ಗಂಜಿ ಎಲ್ಲ ಬಲವಂತ ಮಾಡೇ ಕುಡಿಸ್ಬೇಕು. ಯಾರು ಇಷ್ಟಪಟ್ಟು ಕುಡಿತಾರೆ ಹೇಳು? ಈಗೇನು ನೀನ್ ಗುಣ ಆಗ್ಬೇಕೋ ಬೇಡವೋ? ಅಕಸ್ಮಾತ್ ನಿನ್ಗೇನಾದ್ರೂ ಸುಸ್ತಾಗಿ ಡ್ರಿಪ್ಸ್ ಹಾಕೋ ಹಾಗಾದ್ರೆ ಅವಿನಾಶ್ ಸುಮ್ಮನೆ ಇರ್ತಾನ? ನಾವೆಲ್ಲ ಮನೇಲೇ ಇರ್ತೀವಿ. ನಿನ್ಗೊಂದು ಲೋಟ ಗಂಜಿನೂ ಮಾಡ್ಕೊಡ್ಸಿಲ್ಲ ಅಂತ ಅವಿ ಬೇಜಾರು ಮಾಡ್ಕೊಳಲ್ವಾ? ತಗೋ, ಸ್ವಲ್ಪ ಕುಡಿ. ಸರಿಯಾಗಿ ಕುಡಿ. ಸಾಕು. ನೋಡು, ಹಾಗೆಲ್ಲ ಹೇಳಾಗಿಲ್ಲ. ಪೂರ್ತಿ ಕುಡಿಬೇಕು, ಸ್ವಲ್ಪನೂ ಬಿಡ್ಬಾರ್ದು. ತಗೋ ತಗೋ ಕನಕ, ಸ್ವಲ್ಪ ಕುಡಿ. ವೆರಿ ಗುಡ್. ಹೀಗೆ ಅವಾಗವಾಗ ಏನಾದ್ರೂ ಕುಡಿತಾ ಇರ್ಬೇಕು. ಸ್ಟ್ರೆಸ್ ತಗೋ, ನಾ ಬರ್ತೀನಿ. ಓಕೆ ಸರ್, ಬೆಳಗ್ಗೆ ಫಸ್ಟ್ ನಿಮ್ಮ ಫೈಲ್ನ ಅಟೆಂಡ್ ಮಾಡ್ತೀನಿ. ಖಂಡಿತವಾಗ್ಲೂ ನನ್ನ ಕೈಲಾಗಿದ್ದು ಮಾಡ್ತೀನಿ. ಗೂಡ್ಸ್ನ ನಾನೇ ಚೆಕ್ ಮಾಡ್ತೀನಿ. ನೋಡಿ, ಗೂಡ್ಸ್ ಕ್ವಾಲಿಟಿ ಏನಾದರೂ ಕಳಪೆ ಆಗಿದ್ರೆ ನಾನೇನು ಮಾಡೋಕ್ಕೆ ಬರೋದಿಲ್ಲ. ಅದನ್ನ ರಿಟರ್ನ್ ಮಾಡಲೇಬೇಕಾಗುತ್ತೆ. ಸರಿ ಸರ್, ಹಾಗೆ ಆಗಲಿ. ಗುಡ್ ನೈಟ್. ಹೇಳು ಕನಕ. ನಾನು ಗಂಜಿ ಕುಡ್ದಿಲ್ಲ ಅಂದ್ರಲ್ಲ, ನಾನು ಗಂಜಿ ಕುಡ್ದಿರೋದಕ್ಕೆ ಸಾಕ್ಷಿ ಇದೆ. ನಿಮಗೆ ತೋರಿಸ್ತೀನಿ, ಬನ್ನಿ ಬನ್ನಿ. ನಾನು ಸುಳ್ಳು ಹೇಳ್ತೀನ? ನಾನು ಗಂಜಿ ಕುಡ್ದಿದ್ದ ಲೋಟ ಅಲ್ಲೇ ಇದೆ, ನೀವೇ ನೋಡಿ ಬೇಕಾದ್ರೆ. ಎಲ್ಲಿ ಕನಕ? ಅಲ್ಲಿ ಯಾವ ಲೋಟನೂ ಇಲ್ಲ. ಈಗ ತಾನೇ ಇಲ್ಲೇ ಇತ್ತಲ್ಲ. ಇಲ್ಲ ರೀ, ಇಲ್ಲೇ ಇತ್ತು. ಒಂದ್ ಕ್ಷಣ ಹಿಂದೆ ನೋಡಿ ನಾನೇ ನಿಮಗ್ ತೋರ್ಸೋಣ ಅಂತ ಬಂದೆ. ಅಷ್ಟರಲ್ಲೆಲ್ಲೋ ಮಂಗ್ಮಾಯ ಆಗಿದೆ. ಎಲ್ಲಿ ಹೋಯ್ತು ಲೋಟ? ಕನಕ, ಅರ್ಥ ಮಾಡ್ಕೋ. ಅಲ್ಲಿ ಯಾವ ಲೋಟ ಇರಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ನಿನ್ ಭ್ರಮೆ. ನಿಮ್ಮ ಮನೆಗೂ ನಾನು ಗಂಜಿ ಕುಡ್ದಿದ್ದೆ. ಚೆಕ್ನು ಇದೇ ತರ ಹರಿದಾಕಿದೆ ಅಲ್ವಾ? ಅಯ್ಯೋ ಇಲ್ಲ ರೀ, ಅವರೆಲ್ಲ ಹೇಳಿದ್ ಸುಳ್ಳು. ನಾನು ಯಾವ ಚೆಕ್ಕನ್ನು ಹರಿದಾಕಿಲ್ಲ. ನೀವು ನನ್ನ ನಂಬ್ತೀರ ತಾನೆ? ನಾನು ಚೆಕ್ಕನ್ನು ಹರಿದಾಕಿಲ್ಲ, ಗಂಜಿನೂ ಕುಡ್ದಿದ್ದೆ, ಲೋಟನೂ ಇಲ್ಲೇ ಇತ್ತು. ಹೀಗೆ ಹೋಗಿ ಹಾಗೆ ಬರೋದ್ರೊಳಗಡೆ ಅದಿಲ್ಲ. ಎಲ್ಲ ಅಯೋಮಯ ಅನಿಸ್ತಿದೆ. ಸರಿ, ತುಂಬ ಹೊತ್ತಾಗಿದೆ. ಮೊದಲೇ ನನಗೆ ಹುಷಾರಿಲ್ಲ. ಮಲ್ಗೋಣ ನಡಿ. ಶ್ರೀ, ಏನು? ದುಡ್ಡಿಲ್ಲ ಅಂದ್ರೆ ಮನುಷ್ಯನಿಗೆ ಬೆಲೆನೇ ಇರಲ್ಲ ಅಲ್ವಾ? ಅದು ನಿಮ್ಗೆ ಈಗ ಗೊತ್ತಾಯ್ತಾ? ತುಂಬಾ ಮುಂಚೆನೆ. ಐ ಮೀನ್, ನೀವು ಜೈಲಿಗೆ ಹೋಗಿ ಬಂದಾಗಲೇ ನನಗೆ ಗೊತ್ತಾಗಿತ್ತು. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಅದೇ ವಿಷಯಕ್ಕೆ ಬರ್ತೀಯಲ್ಲ, ನಿಮ್ಗೆ ಬೇರೆನೂ ಸಿಗಲ್ವಾ ಮಾತಾಡೋದಕ್ಕೆ? ನಿಮ್ಗೆಲ್ಲ ಆಗ ನಾನು ಅಂದ್ರೆ ಎಷ್ಟು ಗೌರವ ಇತ್ತು. ಆದ್ರೆ ಈಗ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಗೆಲ್ಲ ನಾನು ಸದ್ರ ಆಗ್ಬಿಟ್ಟಿದ್ದೀನಿ. ಹಾಗೆ ಯಾಕೆ ಅನ್ಕೋತೀಯ? ಯಾಕೆ ಅನ್ನೋದು ಬೇರೆ ವಿಷಯ. ಹೌದಾ ಅಲ್ವಾ? ಮೊದಲು ಉತ್ತರ ಕೊಡಿ. ಇಲ್ಲ ಪ್ರಿಯಾ, ಅದೆಲ್ಲ ನಿನ್ ಭ್ರಮೆ ಅಷ್ಟೇ. ಯಾಕೆ ಎಲ್ಲ ವಿಷಯನೂ ದುರ್ಬಿನಲ್ಲಿ ನೋಡ್ತೀಯಾ? ಯಾರು ನಿನ್ ಬಗ್ಗೆ ಅಷ್ಟು ಚೀಪಾಗಿ ಯೋಚನೆ ಮಾಡಿರಲ್ಲ. ಮಾಡದೇ ಇದ್ರೆ ಅವ್ರಿಗೂ ಒಳ್ಳೇದು, ನನಗೂ ಒಳ್ಳೇದು. ಯಾಕಂದ್ರೆ ಕಾಲಚಕ್ರ ಒಂದೇ ತರ ಇರಲ್ಲ. ನನ್ಗೆಲ್ಲರ ಹತ್ರ ದುಡ್ಡಿಗೋಸ್ಕರ ಕೈ ಒಡ್ತೀನಿ ಅಂತ ತಾನೆ ನನ್ನ ಕೀಳಾಗಿ ನೋಡ್ತಾ ಇರೋದು. ಆದ್ರೆ ಇಂಥ ಲಕ್ಷಾಂತರ ರೂಪಾಯಿನ ನಾನು ಭಿಕ್ಷೆ ಹಾಕ್ದೋಳು. ಒಂದಿನ ಕನಕನ್ಗೂ ಹಾಕ್ತೀನಿ. ಅಂತ ಸ್ಥಿತಿ ಅತಿಗೆ ಏನು ಬರಲ್ಲ ಬಿಡು.
ಏನರ್ಥ? ನನಗ್ ಬಂದಿದೆ ಅಂತನಾ? ನಾನೆಲ್ಲ ಹಾಗಂದೆ? ಕನಕ ಆ ಮನೆ ಮಗಳಿರ್ಬೋದು, ಆಸ್ತಿ ಎಲ್ಲ ಸಿಗತ್ತೆ ಅಂತ ಕನ್ಸ್ ಕಾಣ್ತಾ ಮೆರಿತಾ ಇರ್ಬೋದು, ಆದ್ರೆ ನಯಾ ಪೈಸನೂ ಸಿಗೋದಿಲ್ಲ. ಯಾಕೆ ಸಿಗಲ್ಲ? ಮೋಹನ್ ರಾಮ್ ಅವ್ರ ಮಗಳು ಅದ್ಗೇನೆ ತಾನೆ. ಯಾವತ್ತಾದ್ರೂ ಒಂದಿನ ಈ ತರ ಎಡವಟ್ಟಾಗತ್ತೇನೋ ಅನುಮಾನ ನನಗಿದ್ದೇ ಇತ್ತು. ಕಳೆದು ಹೋಗಿರೋ ದರಿದ್ರ ಕೈಗೆ ಸಿಕ್ಕರೆ ನಾನು ಫುಟ್ಪಾತ್ ಆಗ್ತೀನಿ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನನ್ ಬಂದೋಬಸ್ತ್ ನಾನು ಮಾಡ್ಕೊಂಡಿದ್ದೀನಿ. ಅಂದ್ರೆ ಇಡೀ ಮೋಹನ್ ರಾಮ್ ಅವ್ರ ಆಸ್ತಿಗೆ ನಾನೇ ಒಡ್ತಿ. ಯಾಕೆ ಶ್ರೀ, ನಂಬೋಕಾಗ್ತಿಲ್ವಾ? ನಾನು ಹೇಳ್ತಾ ಇರೋದೆಲ್ಲ ನಿಜ. ಪ್ರಿಯಾ, ನಿನ್ಗೆ ಆಸ್ತಿ ದುಡ್ಡು ಇದೆಲ್ಲ ಬಿಟ್ರೆ ಬೇರೆ ನಿನ್ ಕಣ್ಣಿಗೆ ಏನು ಕಾಣಲ್ಲ ಅಲ್ಲ? ಯಾಕೆ ಕಾಣಲ್ಲ? ಕಾಣತ್ತೆ. ಏನ್ ಕಾಣಿಸುತ್ತೆ? ನಾನು ಆಸ್ತಿ ಜೊತೆ ನಾನಿರ್ತೀನಿ, ದುಡ್ಡಿನ ಜೊತೆ ನಾನಿರ್ತೀನಿ. ಎಲ್ಲಾ ಕಡೆ ನಾನಿದ್ರೇನೆ ಬೆಲೆ. 0 ಪಕ್ಕ 1 ಇರೋ ಹಾಗೆ ನಾನಿದ್ರೇನೆ ನಿಮ್ಗೂ ಬೆಲೆ. ಅದ್ ನಿಮ್ಗೀಗ್ಲೇ ಅರ್ಥ ಆಗಲ್ಲ ಬಿಡಿ. ಚಿತ್ರ, ಏನ್ ಪ್ರಿಯಾ? ಬಾಯ್ಲಿ. ಯಾಕೆ? ಬಾಯ್ಲಿ. ಏನು? ಹಲೋ, ಹೇಳು ಕನಕ. ಹಾ, ಮಾತಾಡು. ಯಾಕೆ ಸುಮ್ಮನೆ ಇದೆಯಾ? ಹಲೋ ರೀ. ಹಾ, ಹೇಳು ಕನಕ. ರೀ, ಕೇಳಿಸ್ತಾ ಇದ್ಯಾ? ಏನಾಗಿದೆ ನಿನ್ ವಾಯ್ಸ್ಗೆ? ಸರಿಯಾಗಿ ಕೇಳಿಸ್ತಾ ಇಲ್ಲ. ಅದು ಮಲ್ಗಿದ್ದೆ ನೋಡಿ, ಹುಷಾರ್ ಬೇರೆ ಇರ್ಲಿಲ್ವಲ್ಲ, ಅದಕ್ಕೆ ಗಂಟ್ಲು ಕೆಟ್ಟೋಗಿದೆ. ಓಹ್ ಸರಿ, ನಂಗಂತೂ ಏನು ಕೇಳಿಸ್ತಿಲ್ಲ. ಎಲ್ಲೋ ಅಂಡಮಾನಿಂದ ಫೋನ್ ಮಾಡ್ದಾಗಿದೆ. ಸರಿ, ಮೆಸೇಜ್ ಕಳಿಸ್ಬಿಡು. ಸರಿ ರೀ. ಪ್ರಿಯಾ, ಏನಂತೆ? ಟ್ರಾಫಿಕ್ ಅಲ್ಲಿ ಏನು ಕೇಳಿಸ್ತಿಲ್ವಂತೆ, ಮೆಸೇಜ್ ಮಾಡ್ಬೇಕಂತೆ. ಸರಿ, ಹಾಗಾದ್ರೆ ಮಾಡು. ಸಂಜೆ ಬೇಗ ಮನೆಗೆ ಬರ್ತೀರಾ? ಇದೇ ಇದು ಹೀಗೆ ಕಳ್ಸಿದಳಲ್ಲ. ಏನ್ ವಿಷಯ ಕನಕ? ಪ್ರಿಯಾ, ಮೆಸೇಜ್ ಬಂತು ನೋಡು. ಏನ್ ವಿಷಯ ಕನಕ? ರೀ, ತುಂಬಾ ಬೋರ್ ಆಗ್ತಾ ಇದೆ.
ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅನಿಸ್ತಾ ಇದೆ. ತುಂಬ ಬೋರ್ ಆಗ್ತಿದೆ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅನಿಸ್ತಿದೆ. ಓ ಹೌದಾ? ನನಗೆ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಕನಕ. ಇದು ಬೇರೆ. ಈಗ ನೋಡಿ ಕಳಿಸ್ತೀನಿ. ಅರೆ ಕನಕ ನನಗಿಂತ ಮುಖ್ಯನಾ ಅಂತ ಮೆಸೇಜ್ ಮಾಡಿದ್ರಲ್ಲ, ಅವ್ರು ಯಾವತ್ತೂ ಈ ರೀತಿ ಹೇಳೋಲ್ಲಲ್ವಲ್ಲ. ಪಾಪ ಹುಷಾರಿಲ್ಲದೆ ಮನೇಲೇ ಇದ್ದು ಬೇಜಾರಾಗಿರುತ್ತೆ ಅಂತ ಕಾಣಿಸುತ್ತೆ. ಆದರೆ ನಂಗೆ ಇವತ್ತೇ ಟೈಟ್ ಶೆಡ್ಯೂಲ್ ಇದೆಯಲ್ಲ, ಏನು ಮಾಡೋದು? ಹಲೋ, ಏನ್ ಪ್ರಿಯಾ